ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆನೇ ರಂಗೋಲಿ ಹಾಕಿಬಿಟ್ಟು ಇವತ್ತು ತಿಂಡಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಏನಪ್ಪ ಉಪ್ಪಿಟ್ಟು ಮಾಡೋದು ತೋರಿಸ್ಬೇಕಾ ಅಂದ್ಕೊಳ್ತಾ ಇದ್ದೀರಾ? ಯಾರಿಗಾದ್ರೂ ಉಪ್ಪಿಟ್ಟು ಏನೋ ಮಾಡೋಕ್ಕೆ ಬರಲಿಲ್ಲ, ಹೊಸ್ದಾಗಿ ಅಡುಗೆ ಕಲಿತಾ ಇದ್ದಾರೆ ಅನ್ನೋರಿಗೆ ಏನಾದ್ರು ಯೂಸ್ ಆಗುತ್ತಾ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಫಸ್ಟು ರವೆಯನ್ನು ಹುರ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ. ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ದಪ್ಪ ಸೈಜ್ ಬರುತ್ತಲ್ಲ ಬನ್ಸಿ ರವೆ, ಅದು ತೊಗೊಂಡಿದ್ದೀನಿ. ಫಸ್ಟ್ ಅದನ್ನು ಹುರಿದಿಟ್ಕೊಂಡ್ಬಿಡ್ತೀನಿ. ಈಗ ವಾರದಲ್ಲಿ 2 ಸರಿ 3 ಸರಿ ಏನಾದ್ರು ಉಪ್ಪಿಟ್ಟು ಮಾಡ್ತಾರೆ ಅನ್ನೋರು ಒಂದು ಸಲಿನೇ ಈ ಥರ ಹುರಿದ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೋಬೋದು. ಮತ್ತು ಸ್ಟೋರ್ ಮಾಡ್ತೀವಿ ರವೆನ ಹುರಿದು ಅನ್ನೋಂಥವ್ರು ಎಣ್ಣೆ ಹಾಕಬಾರ್ದು. ಹಾಗೆ ಡ್ರೈ ಆಗಿ ಹುರಿದ್ಬಿಟ್ಟು ಇಟ್ಟರೆ ಒಂದು ಸಲ 2 ಸಲ ಈ ರೀತಿ ಮತ್ತೆ ಜಲ್ದಿ ಅರ್ಜೆಂಟಿಗೆ ಏನಾದ್ರು ಬೇಕು ರೆಡಿ ಮಾಡಬೇಕು ಏನಾದ್ರು ತಿಂಡಿ ಅಂದಾಗ ಡೈರೆಕ್ಟಾಗಿ ತರಕಾರಿ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಟ್ಟು ರವೆ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ಈಸಿಯಾಗಿ. ನಾನು ಒಂದೊಂದು ಸಲ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊತೀನಿ. ನನಗೆ ಇಲ್ಲ ಅಂತ ತರಕಾರಿ ಏನೂ ಇಲ್ಲ ಅಂದರೆ ಇದೇ ರೀತಿ ಪ್ಲೈನಾಗಿ ಉಪ್ಪಿಟ್ಟು ಮಾಡ್ಕೊತೀನಿ. ಒಬ್ಬೊಬ್ಬರು ತುಂಬ ರವೆ ಕೆಂಪಾಗೋ ಥರ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ. ನಾನು ನಮ್ಮ ಮನೇಲಿ ಆ ರೀತಿ ಇಷ್ಟ ಆಗಲ್ಲ. ನಮ್ಮ ಮನೆ ಹಿಂಗೆ ಲೈಟಾಗಿ ಹುರ್ಕೊತೀನಿ ನಾನು. ಅಂದರೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನಾಗಿ ಚೇಂಜ್ ಆಗ್ತಿದ್ದಂಗೆಲ್ಲ ಹಾಕಿ ಮಾಡೋದು. ಭಟ್ರು ಮಾಡ್ತಾರಲ್ವ ಈ ಫಂಕ್ಷನ್ಗಳಲ್ಲೆಲ್ಲ ಉಪ್ಪಿಟ್ಟು, ಆ ಥರ ಟೇಸ್ಟ್ ಇರುತ್ತೆ ಈ ಥರ ಮಾಡಿದರೆ. ರವೆ ಎಲ್ಲ ಹುರಿದಾದ್ಮೇಲೆ ಒಂದು ಬಾಣಲಿಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೂ ನೀವು ಹಾಕ್ಕೋಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಮಗೆ ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೊಂದು ಇಷ್ಟ ಆಗಲ್ಲ ತಿಂಡಿಯಲ್ಲಿ. ಹಾಗಾಗಿ ನಾವು ಹಾಕೋದು ಕಮ್ಮಿ ಸ್ವಲ್ಪ ತಿಂಡಿಗಳಿಗೆ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗ ಜೀರ್ಣ ಆಗಲ್ಲ ಅಂತಾರಲ್ವ ಕೆಲವರು ಉಪ್ಪಿಟ್ಟು. ಸ್ವಲ್ಪ ಜೀರಿಗೆ ಎಲ್ಲ ಇದ್ದರೆ ಬೇಗ ಜೀರ್ಣ ಆಗುತ್ತೆ. ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಇದ್ದಂಥವ್ರಿಗೂ ಸಹ ಜೀರಿಗೆ ಒಳ್ಳೆಯದು ಸ್ವಲ್ಪ. ನೆಕ್ಸ್ಟ್ ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಈರುಳ್ಳಿನ ತುಂಬ ಫ್ರೈ ಮಾಡಬೇಕು ಅನ್ನೋ ಅಂಥದ್ದೇನಿಲ್ಲ. ಬೇರೆ ತಿಂಡಿಗಳಿಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ತೀವಲ್ವ, ಅಷ್ಟೊಂದೆಲ್ಲ ರೋಸ್ಟ್ ಮಾಡೋ ಅಂಥದ್ದೇನಿಲ್ಲ ಉಪ್ಪಿಟ್ಟಿಗೆ. ಮತ್ತೆ ನೀರು ಹಾಕ್ಬಿಟ್ಟು ಬೇಯಿಸ್ತೀವಲ್ವ ನಾವು, ನೀರಲ್ಲಿ ಕುದಿಯುತ್ತಲ್ವ ಈರುಳ್ಳಿ, ಆವಾಗ ಎಲ್ಲ ಬೆಂದ್ಕೊಂಡ್ಬಿಡುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಹಾಕಬೇಕು. ನಾವು ಬೇರೆ ತಿಂಡಿಗಳನ್ನ ಮಾಡಬೇಕಾದ್ರೆ ಅವಲಕ್ಕಿ ಅಥವಾ ಚಿತ್ರಾನ್ನ ಗೊಜ್ಜು, ಚಿತ್ರಾನ್ನ ಈ ಥರ ಎಲ್ಲ ಮಾಡಬೇಕು ಅಂದಾಗ ಟೊಮೊಟೊ ಹಾಕಿದ ಮೇಲೆ ಉಪ್ಪು ಹಾಕ್ಬಿಡ್ತೀವಿ ತಕ್ಷಣವೇ, ಬೇಗ ಸಾಫ್ಟ್ ಆಗಲಿ ಟೊಮೊಟೊ ಅಂತ. ಆದರೆ ಉಪ್ಪಿಟ್ಟಿಗೆ ಹಂಗೆ ಮಾಡಬಾರ್ದು. ಉಪ್ಪಿಟ್ಟಿಗೆ ಹೀಗೆ ಇದ್ರೇ ಬಾಯಿಗೆ ಅಲ್ಲಲ್ಲೇ ಟೊಮೊಟೊ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಅದು ಚೆನ್ನಾಗಿ ಇರೋದಿಲ್ಲ ಟೇಸ್ಟು. ಈಗ ನಾನು ರವೆ ಎಷ್ಟು ತೊಗೊಂಡಿನೋ ಅದ್ರ ಡಬ್ಬಲ್ನ ನೀರು ಹಾಕ್ಕೊಳ್ತಾ ಇದ್ದೀನಿ. 1.5 ಲೋಟ ನಾನು ರವೆ ತೊಗೊಂಡಿದ್ದೀನಿ, ಅದಕ್ಕೆ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತರಿಯಾಗಿ ಅಂದರೆ ರವೆಯಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 1:2 ರೇಷಿಯೋನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಮಗೆ ಸ್ವಲ್ಪ ತೆಳು ಬೇಕು ಉಪ್ಪಿಟ್ಟು ಅನ್ನೋಂಥವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು ಅರ್ಧ ಲೋಟ ಹಾಕ್ಕೊಂಡ್ರೆ ಜಾಸ್ತಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ತೆಳುವಾಗಿರುತ್ತೆ. ನೀರೆಲ್ಲ ಕುದ್ಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಇದ್ದರೆ ಹಸಿ ಕಾಯಿ ತುರಿನೂ ಸಹ ಈ ಟೈಮಲ್ಲಿ ಹಾಕ್ಕೋಬೋದು. ಇವಾಗ ನೀರು ಕುದಿಬೇಕಾದ್ರೆ ರವೆ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ ಇಡ್ತೀನಿ. ನಾನು ಫ್ಲೇಮನ್ನು ಫುಲ್ ಸಣ್ಣ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಹರಳುತ್ತೆ. ಆವಾಗ ಉದುರಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಸರಿ ಮತ್ತೆ ಲಿಡ್ ಓಪನ್ ಮಾಡಿಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ತಿರುಗಿಸ್ತೀನಿ. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ಟೀಲಿಂದ ಬಾಣಲಿ ಇದು, ಮತ್ತು ಬೇಗ ತಳ ಹಿಡಿದ್ಬಿಡುತ್ತೆ ಅನ್ನೋದಕ್ಕೆ ಒಂದು ಸರಿ ಮಧ್ಯೆ ತಿರುಗಿಸ್ತೀನಿ. ಇವಾಗ ಅದನ್ನ ಓಪನ್ ಮಾಡಿಬಿಟ್ಟು ಲಿಡ್ಡನ್ನು ತಿರುಗಿಸ್ಬಿಟ್ಟು ಮುಚ್ಚಿ ಮತ್ತಿನ್ನೊಂದು 2 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಆಫ್ ಮಾಡಿದರೆ ಆಯಿತು ಅಷ್ಟೇ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಉದುರಾಗಿ ಬಂದಿದೆ ಅಂತೇಳಿ. ನಾನು ತುಂಬ ಇವಾಗ ಲಿಡ್ ಓಪನ್ ಮಾಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿದ ತಕ್ಷಣ ತೋರಿಸ್ತಾ ಇದ್ದೀನಿ. ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ತಣ್ಣಗಾಯಿತು ಅಂದರೆ ಇನ್ನೂ ಪೂರ್ತಿ ಉದುರಾಗಿ ಬರುತ್ತೆ ಉಪ್ಪಿಟ್ಟು. ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ನೋದಕ್ಕೆ. ಮತ್ತು ಬಾಕ್ಸ್ಗೂ ಹಾಕಿ ಲಂಚ್ ಬಾಕ್ಸಿಗೂ ರೆಡಿ ಮಾಡಿ ಕಳಿಸಿದರೆ ಮಧ್ಯಾಹ್ನ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತಿಂಡಿ ತಿನ್ನೋದಕ್ಕೆ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಲಂಚ್ ಬಾಕ್ಸಿಗೂ ಪ್ಯಾಕ್ ಮಾಡಿಬಿಟ್ಟು ಮತ್ತು ನಾನು ಮಿಕ್ಕಿರೋಂಥದ್ದನ್ನು ಲೇಟಾಗಿ ತಿನ್ನೋವಂಥವ್ರಿಗೆ ಆಲ್ಟ್ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ. ಉಪ್ಪಿಟ್ಟು ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತಣ್ಣಗಾದರೆ ಚೆನ್ನಾಗಿರಲ್ಲ ಅಂತೇಳಿ ಆಲ್ಟ್ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಾಯಿತು. ಊರಿಂದ ತಂದಂತಹ ಬಾಳೆಗೊನೆ ಎಲ್ಲ ಹಣ್ಣಾಗ್ಬಿಟ್ಟಿತ್ತು. ಹಣ್ಣು 1 ಅಥವಾ 2 ತಿನ್ನೋಷ್ಟೊತ್ತಿಗೆ ಸಾಕು ಅನಿಸುತ್ತಲ್ವ, ಹೆಚ್ಚಿಗೆ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ರಸಾಯನ ಮಾಡಿದರೆ ಸ್ವಲ್ಪ ಬಾಳೆಹಣ್ಣು ಖರ್ಚಾಗುತ್ತೆ ಮತ್ತು ತಿನ್ನೋದು ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ಒಂಥರ ಸ್ವೀಟ್ ಥರ ಇರುತ್ತೆ ಇದು. ಇದನ್ನು ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು. ಮನೇಲಿ ಜೇನುತುಪ್ಪ ಇತ್ತು, ನಾನು ಜೇನುತುಪ್ಪ ಹಾಕಿ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು, ರೆಡಿ ಆಗುತ್ತಿದೆ. ಇದಕ್ಕೆ ಬೇಕು ಅಂದರೆ ಹಸಿ ಕಾಯಿ ತುರಿ ಹಾಕ್ಕೋಬೋದು, ಕೆಂಪು ಕಲ್ಸಕ್ಕರೆ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ ಮಿಕ್ಸ್ ಮಾಡ್ಕೋಬೋದು.
ಆ ರಸಾಯನನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೊಬೋದು. ನಾನು ಸಿಂಪಲ್ಲಾಗಿ ಮಾಡಿಕೊಂಡೆ. ಈ ರೀತಿ ರಸಾಯನನ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ಬೆಲ್ಲ ಹಾಕಿರ್ತೀವಲ್ಲ ನಾವು, ಬೆಲ್ಲ ಎಲ್ಲ ಸ್ವಲ್ಪ ಕರಗುತ್ತೆ, ಕರಗಿಬಿಟ್ಟು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆವಾಗ ಕರಗಿದ ಮೇಲೆ. ಆವಾಗ ತಿನ್ನೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಹಂಗೆ ತಲೆಗೆ ಎಣ್ಣೆ ಹಾಕ್ಕೊಂಬಿಡೋಣ, ಎಣ್ಣೆ ಹಚ್ಕೊಳ್ಳೋಣ ಅಂತ ನೋಡಿದೆ. ಕೊಬ್ಬರಿ ಎಣ್ಣೆ ಬಾಟ್ಲಿಲಿ ಎಣ್ಣೆ ಖಾಲಿಯಾಗಿತ್ತು. ಬಟ್ ಹಂಗೆ ಎಸ್ದ್ರಾಗಾದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಇರುತ್ತೆ. ಇದ್ರ ಹೋಲ್ ತುಂಬ ಚಿಕ್ಕದಾಗಿರುತ್ತೆ ನೋಡಿ, ಮುಂದೆಗಡೆ ಕ್ಯಾಪ್ ಪೂರ್ತಿ ತೆಗಿಯೋಕ್ಕೆ ಬರೋದಿಲ್ಲ ಈ ರೀತಿ ಬಾಟಲಲ್ಲಿ. ಅದಕ್ಕೆ ನಾನು ಎಣ್ಣೆ ಬಾಟ್ಲಿರುತ್ತಲ್ಲ, ಅದಕ್ಕೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಅದರಲ್ಲಿ ಎಣ್ಣೆ ಏನಿರುತ್ತೆ ಸ್ವಲ್ಪ ಅದೆಲ್ಲ ಸೋರ್ಕೊಳ್ಳುತ್ತೆ ಸ್ವಲ್ಪ ಬಿಟ್ಬಿಟ್ರೆ. ಮಧ್ಯಾಹ್ನ ಊಟಕ್ಕೆ ಸಾಂಬಾರು, ಸ್ವಲ್ಪ ಸೊಪ್ಪಿನ ಪಲ್ಯ, ಮೊಟ್ಟೆ, ಅನ್ನ ಇದೆಲ್ಲ ರೆಡಿ ಮಾಡಿದ್ದೆ. ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು. ಆಚೆ ಎಲ್ಲ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು, ಹಂಗೆ ಮುಗಿಸ್ಕೊಂಬಂದ್ಬಿಟ್ವಿ. ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ನಾನು ಏನು ತರಬೇಕು ಅಂತ ಹೋಗಿದ್ದು, ನನಗೆ ಅದೇ ಸಿಗಲಿಲ್ಲ. ಸೋಫಾ ಕವರು ಚೆನ್ನಾಗಿತ್ತು. ಇದು 999 ಅಂದರೆ 999 ರೂಪಾಯಿಗಿತ್ತು. ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಕಲರು ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದೆ. ನಮ್ಮ ಮನೇಲಿರೋ ಸೋಫಾಗೆ ಇದು ಮ್ಯಾಚ್ ಆಗುತ್ತೆ ಅಂತೇಳಿ ತೊಗೊಂಡ್ವಿ. ಇದು 3 ಸೀಟರ್ದು ಒಂದು ಇದೆ, ಮತ್ತು ಒಂದೊಂದು ಸಿಂಗಲ್ ಸೀಟಿಗೆ ಒಂದೊಂದು ಸಪ್ರೇಟಾಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಇದು ಸಿಂಗಲ್ ಸೀಟು ಮೇಲೆ ಹಾಸೋದಿದು. ಮೇಲೆ ಹಿಂದೆಗಡೆ ಬ್ಯಾಕ್ ನಾವು ಹೊರ್ಗ್ತೀವಲ್ಲ ಅಲ್ಲಿಗೆ ಹಾಕೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ಟೆ. 3 ಸೀಟರ್ದು ಕವರ್ ಇದು. 3 ಸೀಟರ್ದು ಮೇಲೆ ಹಿಂದೆ ಹಾಸೋಂಥದ್ದು. ಮತ್ತು ಇನ್ನೊಂದು ಇದು 3 ಸೀಟರ್ ಕೆಳಗೆ ಹಾಸೋದು. ಇದು ತೋರಿಸ್ತಾ ಇರೋದು ನಾನು. ಈಗ ಸಿಂಗಲ್ ಸೀಟಿಂದು ಸಪ್ರೇಟ್ ಕೊಟ್ಟಿದ್ರು, 3 ಸೀಟಿಂದು ಮಾತ್ರ ಫುಲ್ 3 ಸೀಟಿಂದು ಅಟ್ಯಾಚ್ ಆಗಿದೆ. ನೆಕ್ಸ್ಟು ಪಿಲ್ಲೋ ಕವರ್ ತಗೊಂಡೆ, ಕುಷನ್ ಪಿಲ್ಲೋ ಕವರ್ಗಳು ತಗೊಂಡೆ. ಇದಂತೂ ತುಂಬಾ ಕಮ್ಮಿ ರೇಟಿಗಿತ್ತು, 49 ರುಪೀಸ್ ಇತ್ತು. ಕ್ವಾಲಿಟಿನೂ ಚೆನ್ನಾಗಿತ್ತು. ತುಂಬ ಕ್ವಾಲಿಟಿ ಅಂತಲೂ ಹೇಳೋಂಗಿಲ್ಲ, ಅಥವಾ ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳೋಂಗಿಲ್ಲ. ಇದೆಲ್ಲ ಪೀಸ್ಗಳು 49 ರುಪೀಸೇ. ನಾನು ಕೆಳಗಡೆ ಇದೆಯಲ್ಲ ಸ್ವಲ್ಪ ಗ್ರೇ ಕಲರ್ಸು, ಅದನ್ನು ಒಂದು 6 ತೊಗೊಂಡೆ. ಮತ್ತು ಮೆರೂನ್ ಕಲರ್ನ 3 ತೊಗೊಂಡೆ ನಾನು. ಅಂದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನಾನು ತೊಗೊಂಡೆ. ಚೆನ್ನಾಗಿತ್ತು. ಹಾಕಿ ತೋರಿಸ್ತೀನಿ ನೋಡಿ ಇವಾಗ. ಒಂದು ಪಿಲ್ಲೋ ಕವರ್ಗೆ ಯಾವ ರೀತಿ ಕಾಣುತ್ತೆ ಅಂತ. ಚೆನ್ನಾಗಿತ್ತು. 49 ರುಪೀಸ್ ಆರಾಮಾಗಿ ಕೊಡ್ಬೋದು. ನಾವು ಮತ್ತೆ ಬೇಡ ಅಂದರೆ ಒಂದು ಸ್ವಲ್ಪ ವರ್ಷ ಉಪಯೋಗಿಸ್ತೀವಪ್ಪ, ಮತ್ತೆ ನಮಗೆ ಬೇಡ ಕವರ್ ಚೇಂಜ್ ಮಾಡಬೇಕು ಅಂದಾಗ ಮತ್ತೆ ನಾವು ಈಸಿಯಾಗಿ ತೊಗೋಬೋದು. ತುಂಬ ಕಾಸ್ಟ್ಲಿ ಇದೊಂದೇ ಸರಿ ಕೊಟ್ಟು ತೊಗೊಳಕ್ಕಿಂತ ಅದು ತುಂಬ ದಿವಸ ಆದರೂ ನಾವು ಅದನ್ನೇ ಉಪಯೋಗಿಸ್ಬೇಕಾಗತ್ತೆ. ನಮಗೆ ಮತ್ತೆ ಬೇಜಾರಾದ್ರೂ ಮತ್ತೆ ಚೇಂಜ್ ಮಾಡೋಕ್ಕೆ ಇಷ್ಟು ಚೆನ್ನಾಗಿದೆಯಲ್ಲ ಇನ್ನೂ ಅನ್ನೋ ಥರ ಅನಿಸುತ್ತೆ. ನೆಕ್ಸ್ಟು ಪ್ಯಾಂಟ್ ತೊಗೊಂಡ್ವಿ. ಈ ಪ್ಯಾಂಟ್ ಬಂದುಬಿಟ್ಟು 49 ಅನಿಸುತ್ತೆ. ಇದಕ್ಕೆ 449 ರುಪೀಸ್ ಕೊಟ್ವಿ. ಈ ಕಡೆ ರನ್ನರ್ ಎಲ್ಲ ತುಂಬ ಚೆನ್ನಾಗಿತ್ತು, ಮತ್ತು ಅದೆಲ್ಲ ಕ್ಲೋಸ್ ಥರ ಇತ್ತು. ಇದು ಬಟ್ಟೆ ಮಾತ್ರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಮತ್ತು ಈ ಟೀ ಶರ್ಟ್ಗಳನ್ನ ತೊಗೊಂಡೆ. ಸ್ವಲ್ಪ ಡೈಲಿ ಯೂಸಸ್ ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು ನಮ್ಮ ಮಗನಿಗೆ. ಅವನು ಮೆನ್ಸ್ ಟೀ ಶರ್ಟ್ಸ್ಗಳಿದು, ಡೈಲಿ ಯೂಸಸ್ ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು ಸ್ವಲ್ಪ, ಅದು ತೊಗೊಂಡ್ವಿ. ಅದು ಬಂದುಬಿಟ್ಟು 199. ಇದು ಅಷ್ಟೇ 199 ಟೀ ಶರ್ಟು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ 199 ಕೊಟ್ಟು ಟೀ ಶರ್ಟ್ಸ್ ಎಲ್ಲ ತೊಗೋಬೋದು. ನಮಗೆ ಚೆನ್ನಾಗಿ ಯೂಸು ಆಗುತ್ತೆ. ಈ ಟೀ ಶರ್ಟು ಅಷ್ಟೇ ಸೇಮ್ 199 ಇದನ್ನು. ಇನ್ನೊಂದೆರಡು ಮಾತ್ರ ಬೇರೆ ರೇಟು ಅನಿಸುತ್ತೆ, 299 ಅಲ್ಲ. ಈ ಪ್ಯಾಂಟು ಅಷ್ಟೇ 199 ನೋಡಿ. ಈ ಪ್ಯಾಂಟು 199. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೆ ಚೆನ್ನಾಗಿದೆ ಅನಿಸ್ತು. ಬಟ್ ನಾನು ಆಲ್ಮೋಸ್ಟ್ ಅಲ್ಲೂ ಡಿಮಾರ್ಟ್ ಅಥವಾ ವಿಶಾಲ್ ಮಾರ್ಟಲ್ಲಿ ತರ್ತಾ ಇರ್ತೀನಿ ಈ ಥರ ನೈಟ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಹಾಕ್ಕೊಳಕ್ಕೂ ಕಂಫರ್ಟಾಗಿರುತ್ತೆ. ಈ ಟೀ ಶರ್ಟ್ ಬಂದುಬಿಟ್ಟು 299. ಅದರ 199 ಬಟ್ಟೆಗೂ 299 ಬಟ್ಟೆಗೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಇದು ಬಟ್ಟೆ ಅದು 199 ಬಟ್ಟೆ ಕಾಟನ್ ಇತ್ತು, ಇದು 299 ಬಟ್ಟೆ ಸ್ವಲ್ಪ ಬೇರೆ ಬಟ್ಟೆ. ಇದು ಚೆನ್ನಾಗಿತ್ತು ಡಿಸೈನ್ ವೈಸು. ಈ ಪ್ಯಾಂಟು ಅಷ್ಟೇ, ಇದು 299. 199 ಪ್ಯಾಂಟಿಗೂ 299 ಪ್ಯಾಂಟ್ಗೂ ಸ್ವಲ್ಪ ಕ್ವಾಲಿಟಿ ವೈಸೇ ಆಗಲಿ ಏನೇ ಆಗಲಿ ಚೆನ್ನಾಗಿತ್ತು. ಫ್ರೀ ಸೈಜು ಚೆನ್ನಾಗಿತ್ತು. ಮತ್ತು ಜೊತೆ ಶೂ ಬೇಕಾಗಿತ್ತು ಮೆನ್ಸ್ದು, ಅದೊಂದು ಜೊತೆ ತೊಗೊಂಡ್ವಿ. ಅದರ ರೇಟ್ ಬಂದುಬಿಟ್ಟು 468. ಚೆನ್ನಾಗಿತ್ತು ಶೂವು. ಆಮೇಲೆ ಕುಷನ್ ಕವರು ಮತ್ತು ಸೋಫಾ ಕವರೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಅಂತ ಕಾಣ್ತಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು, ನನಗೆ ಇಷ್ಟನೂ ಆಯಿತು. ತಂದಿದ್ದಕ್ಕೂ ನಮಗೆ ಖುಷಿ ಆಗಬೇಕು, ಅದು ಹಾಕಿದ್ಮೇಲೆ ಖುಷಿ ಆದರೆ ನಾವು ಅಮೌಂಟ್ ಕೊಟ್ಟು ತಂದಿದ್ದಕ್ಕೂ ನಮಗೆ ಖುಷಿ ಆಗಬೇಕಲ್ವ, ಆವಾಗಲೇ ಚೆನ್ನಾಗಿ. ಬೇಸಿಗೆಯಲ್ಲಿ ಹಾಲಂತೂ ತುಂಬಾ ಬೇಗ ಒಡೆದೋಗುತ್ತೆ. ನಾವು ಎಷ್ಟೇ ಹುಷಾರಾಗಿ ಕಾಸಿಟ್ಟು ಎಷ್ಟೇ ಜಾಗೃತಿಯಿಂದ ನೋಡ್ತೀವಿ ಅಂದರೆ ಒಂದೊಂದು ಟೈಮು ಹಾಳಾಗಿಬಿಡುತ್ತೆ. ಇದು ಆ್ಯಕ್ಚುಲಿ ನಾನು ಕಾಸಿಟ್ಟಂಥ ಹಾಲಲ್ಲ, ಇದು ಫ್ರಿಜ್ಜಲ್ಲಿ ಹಾಗೆ ಪಾಕಿಟ್ ಇತ್ತು ನೋಡಿ. 1 ದಿವಸ 2 ದಿವಸ ಬೇಸಿಗೆಲಿ ಇಟ್ಬಿಟ್ರೆ ತಡೆಯೋದೇ ಇಲ್ಲ ಹಾಲು. ಗ್ಯಾಸ್ ಮೇಲೆ ಟೀಗಂತ ಇಟ್ಟರೆ ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು. ಹಂಗಾಗಿ ಪೂರ್ತಿ ಹಾಲನ್ನ ಹಾಕ್ಬಿಟ್ಟು ನಾನಿವಾಗ ಅದೇ ಹಾಲಲ್ಲಿ ಪನ್ನೀರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವಾಗ ಮನೇಲಿ ಹಾಲಲ್ಲಿ ಪನ್ನೀರ್ ಮಾಡ್ಕೊತಾ ಇರ್ತೀವಿ, ಅಥವಾ ಹಾಲೇನಾದ್ರು ಈ ರೀತಿ ಸ್ವಲ್ಪ ಹಾಳಾಗ್ತಿದೆ ಅಂತ ಗೊತ್ತಾದಾಗ, ಅದೇ ಒಡೆದೋದಾಗ ಹಾಳಾಗ್ತಿದೆ ಅಂತ ಗೊತ್ತಾದರೆ ವಿನೆಗರ್ ನಾನು ಮನೇಲಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಪನ್ನೀರ್ ಮಾಡ್ಕೊಂಬಿಟ್ಟು ಅದೇ ಪನ್ನೀರಲ್ಲಿ ನಾವು ಗ್ರೇವಿ ಮಾಡ್ಕೊತೀವಿ. ಅಥವಾ ಇಲ್ಲಾಂದರೆ ಕೆಲವೊಂದು ಟೈಮು ತುಂಬ ಜಾಸ್ತಿ ಪನ್ನೀರ್ ಏನಾದರೂ ಸಿಕ್ಕಿದೆ ಅಂದರೆ ರಸಗುಲ್ಲ ಮಾಡ್ಕೊಳ್ತೀವಿ.
ವಿನೆಗರ್ ಏನಾದ್ರು ಇಲ್ಲ ಮನೆಯಲ್ಲಿ ಅಂದರೆ ನೀವು ನಿಂಬೆಹಣ್ಣಾದ್ರೂ ಉಪಯೋಗಿಸ್ಕೋಬೋದು. 2 ಟೀ ಸ್ಪೂನ್ ವಿನೆಗರ್ಗೆ ನಾನು 2 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬಿಸಿ ಆಗಿಬಿಟ್ಟು ಇನ್ನೇನು ಕುದಿಯೋಕ್ಕೆ ಬರ್ತಾ ಇದೆ ಅಂದಾಗ ಇದು ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ವಿನೆಗರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಇನ್ನೂ ಬೇಗ ನೀಟಾಗಿ ಒಡೆದು ಬರುತ್ತೆ. ಅದೆಲ್ಲ ಒಡೆದ್ಬಿಟ್ಟು ಕೆನೆಯಾಗಿ ಚೆನ್ನಾಗಿ ಪನ್ನೀರ್ ಬಿಟ್ಕೊಳ್ಳುತ್ತೆ. ಅಂದರೆ ನೀರೇ ಸಪ್ರೇಟ್ ಆಗುತ್ತೆ ಮತ್ತು ಪನ್ನೀರೇ ಸಪ್ರೇಟ್ ಆಗುತ್ತೆ. ನಿಮಗೆ ಗೊತ್ತಾಗಬೇಕು ಹೆಂಗೆ ಪನ್ನೀರ್ ಆಗಿದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ನೋಡಿ, ಈ ರೀತಿ ಸ್ಪೂನಲ್ಲಿ ಎತ್ತಿದರೆ ಹಂಗೆ ಗಟ್ಟಿಯಾಗಿ ಸ್ಪೂನಲ್ಲೇ ನಿಲ್ಲುತ್ತೆ ಅದು ಪನ್ನೀರು. ಪನ್ನೀರ್ ರೆಡಿ ಆದಮೇಲೆ ಆ ಥರ ನಿಲ್ಲುತ್ತೆ. ನೀರೆಲ್ಲ ಕೆಳಗೆ ಜಾರುತ್ತೆ, ಆ ಪನ್ನೀರ್ ಹಾಗೆ ನಿಲ್ಲುತ್ತೆ. ಆಮೇಲೆ ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ. ಲೈಟಾಗಿ ಲೆಮನ್ ಕಲರ್ ಬರುತ್ತೆ. ಅದು ನೀರು ಏನಿದೆ ನೋಡಿ, ಅದು ಲೈಟಾಗಿ ಲೆಮನ್ ಕಲರ್ ಬಂದಿರುತ್ತೆ. ಆವಾಗ ಪನ್ನೀರ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿರುತ್ತೆ ಇದು ಪನ್ನೀರ್ ಮಾಡಿಬಿಟ್ಟು ಈ ಪನ್ನೀರಲ್ಲಿ ಗ್ರೇವಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಆಚೆ ಕಡೆಯಿಂದ ತರೋದಕ್ಕಿಂತ ಟೇಸ್ಟು ಈ ರೀತಿ ಮನೆಯಲ್ಲೇ ಮಾಡ್ಕೊತೀವಲ್ಲ ನಾವು ಪನ್ನೀರು, ಮನೆಯಲ್ಲೇ ಮಾಡಿದ್ನಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಇಷ್ಟ ಆದರೆ ಆಯಿತು. ಚೆನ್ನಾಗಿ ಕುದ್ದು ಕಲರ್ ಪೂರ್ತಿ ಲೆಮನ್ ಕಲರ್ ಥರ ಕಾಣಿಸ್ತಾ ಇದೆ, ಚೇಂಜ್ ಆಗಿದೆ. ಇಷ್ಟ ಆದರೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ದೊಡ್ಡದು ಜ್ಯೂಸ್ ಸೋಸೋ ಜಾಲರಿ ಇರುತ್ತೆ ನೋಡಿ, ಇದಕ್ಕೆ ನಾನೊಂದು ಕರ್ಚೀಪ್ ಹಾಕಿ ಸೋಸ್ಕೊಳ್ತೀನಿ. ನಾನು ಇದಕ್ಕೆ ಅಂತಲೇ ಪರ್ಮನೆಂಟಾಗಿ ಒಂದು ಕರ್ಚೀಪ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಯಾಕೆಂದರೆ ನಾವು ಅವಾಗ ಮಾಡ್ಕೊಳ್ತಾ ಇರ್ತೀನಿ, ಅದಕ್ಕೋಸ್ಕರನೇ ಒಂದು ಕರ್ಚೀಪನ್ನ ಅದಕ್ಕೆ ಅಂತಲೇ ಇಟ್ಟಿದ್ದೀನಿ. ಈ ರೀತಿ ಜರಡಿ ಏನಾರು ಇಲ್ಲ ದೊಡ್ಡದು ಅಂದರೆ ಕಾಯಿ ತುರಿಯೋದಿರುತ್ತಲ್ವ ದೊಡ್ಡದು, ಅದಕ್ಕೆ ಒಂದು ಈ ಥರ ಬಟ್ಟೆ ಹಾಕಿಬಿಟ್ಟು ಈ ಥರ ಸೋಸ್ಕೊಂಡ್ಬಿಟ್ಟು ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ನಾನು ಸಿಂಕ್ ಹತ್ರನೇ ತೊಳಿತಾ ಇದ್ದೀನಿ. ನೀರು ಬಿಡ್ಕೋಬೇಕು, ತಣ್ಣೀರನ್ನ ಬಿಟ್ಬಿಟ್ಟು ಇದರಲ್ಲಿ ವಿನೆಗರ್ ಹಾಕಿರ್ತೀವಲ್ಲ ಅದ್ರ ಅಂಶ ಎಲ್ಲ ನೀಟಾಗಿ ಹೋಗ್ಬೇಕು, ಹುಳಿ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ತೊಳಿಬೇಕು. ಎಲ್ಲ ಗೊತ್ತಾಗುತ್ತೆ ನಿಮಗೆ, ನೀರೆಲ್ಲ ಅದು ಹೋಗ್ಬಿಟ್ಟು ವೈಟ್ ನೀರು ಬರ್ತಾ ಇರುತ್ತೆ ಕೆಳಗೆ, ಅಲ್ಲೇ ತನಕ ನೀಟಾಗಿ ತೊಳ್ಕೊಬೇಕು. ನಿಂಬೆಹಣ್ಣು ಹಾಕೋದಾದ್ರೂ ಅಷ್ಟೇ, ನೀವು ನಿಂಬೆಹಣ್ಣ ಒಂದು ಚಿಕ್ಕ ಗ್ಲಾಸಿಗೆ ಫಸ್ಟ್ ಹಿಂಡ್ಕೊಂಬಿಟ್ಟು ಅದನ್ನು ಏಕೆಂದರೆ ಡೈರೆಕ್ಟಾಗಿ ಹಿಂಡ್ಬಿಟ್ರೆ ಬೀಜ ಎಲ್ಲ ಬಿದ್ದುಬಿಡುತ್ತೆ. ಆವಾಗ ತಿನ್ಬೇಕಾದ್ರೆ ಬಾಯಿಗೆಲ್ಲ ಪನ್ನೀರಲ್ಲಿ ಸಿಗ್ತಾ ಇರುತ್ತೆ. ಒಂದು ಬೌಲಿಗೆ ನೀಟಾಗಿ ಹಿಂಡ್ಕೊಂಬಿಟ್ಟು ಅದನ್ನು ಸ್ವಲ್ಪ ಹಾಗೆ ಕೈ ಅಡ್ಡ ಹಿಡ್ಕೊಂಬಿಟ್ಟು ಹಾಲಿಗೆ ಹಾಕಿ ಪನ್ನೀರನ್ನು ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ತೊಳೆದಾದ್ಮೇಲೆ ಕರ್ಚೀಪೆಲ್ಲ ಒಂದು ಕಡೆ ಸೈಡಿಗೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಹಿಂಡಬೇಕು. ನೀರಿನ ಅಂಶ ಏನು ಇರಬಾರ್ದು ಅದರಲ್ಲಿ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಟೈಟಾಗಿ ಹಿಂಡಬೇಕು. ಇಲ್ಲ ನಮಗೆ ಅಷ್ಟೊಂದು ಟೈಟಾಗಿ ನಮ್ಗೆ ಹಿಂಡೋಕ್ಕೆ ಆಗಲ್ಲಪ್ಪ, ಏನಾರು ಕೈ ನೋವು ಏನೋ ಈ ಥರ ಏನಾದ್ರು ಇತ್ತು ಅಂದರೆ, ಆ ಥರ ಸಮಸ್ಯೆ ಏನಾರು ಇದೆ ಅಂದರೆ ಬಟ್ಟೆಲಿ ಎಲ್ಲ ಒಂದು ಕಡೆ ಅದನ್ನು ಮಾಡಿಬಿಟ್ಟು ಅದ್ರ ಮೇಲೆ ಗಟ್ಟಿಯಾಗಿರೋ ಅಂಥದ್ದು ಏನಾದರೂ ಒಂದು ಚಿಕ್ಕದು ಏನಾದ್ರು ಮನೇಲಿ ಬಾಕ್ಸ್ ಇರ್ತಾವಲ್ಲ, ಸ್ಟೀಲಿನ ಬಾಕ್ಸಲ್ಲಿ ಏನಾದ್ರು ವೆಯ್ಟ್ ಇರೋ ಅಂಥದ್ದು ಇಟ್ಟಿರ್ತೀವಲ್ಲ, ಕಾಳು ಆ ಥರ ಏನಾದ್ರು ಆ ಥರ ಬಾಕ್ಸು ಅಥವಾ ಕುಟ್ಟಾಣಿ ಇರುತ್ತಲ್ಲ ಮನೆಗೆ, ಕುಟ್ಟಾಣಿನೋ ಅಥವಾ ಒಂದು ಕಲ್ಲು ಮನೇಲಿ ಗುಂಟು ಕಲ್ಲು ಆ ಥರ ಏನಾದ್ರು ಇಟ್ಟಿರ್ತೀವಲ್ಲ, ಆ ಥರದ್ದು ಏನಾರು ಒಂದು ಕಲ್ಲು ಅದ್ರ ಮೇಲೆ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಪ್ರೆಸ್ ಆಗಿಬಿಟ್ಟು ಈಚೆ ಬರುತ್ತೆ ನೀರೆಲ್ಲ. ಇವಾಗ ನೋಡಿ, ಈ ರೀತಿ ರೆಡಿಯಾಗಿದೆ ಪನ್ನೀರು. ಇಷ್ಟೇ ಸಿಕ್ಕಿದ್ದು, ಯಾಕೆಂದರೆ ಹಾಲು ಸ್ವಲ್ಪ ಕಮ್ಮಿನೇ ಇತ್ತು, ಹಂಗಾಗಿ ಇಷ್ಟೇ ಪನ್ನೀರ್ ಆಗಿದ್ದದು. ಇವಾಗ ಇದಾಗಿದೆಯಲ್ಲ, ಇದನ್ನು ನಾದು ಸಹ ಇಡ್ಬೋದು. ಚೆನ್ನಾಗಿ ನಾದ್ಬಿಟ್ಟು ಇವಾಗ ಹಿಂಗೆ ರಸಗುಲ್ಲ ಮಾಡೋದು, ಚೆನ್ನಾಗಿ ನಾದ್ಬಿಟ್ಟು ನೀರಿಟ್ಬಿಟ್ಟು ನೀರಿಗೆ ಸಕ್ಕರೆ ಹಾಕಬೇಕು. ಸ್ವೀಟ್ ಎಷ್ಟು ನೀರಿಟ್ಟಿರ್ತೀರೋ ಅದಕ್ಕೆ ಸರಿಯಾಗಿ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಾದ್ರೆ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಉಂಡೆಗಳನ್ನ ಮಾಡಿ ಆ ನೀರಲ್ಲಿ ಹಾಕಿದರೆ ಒಂದು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ಒಂದು 3-4 ನಿಮಿಷ. ಆವಾಗ ಚೆನ್ನಾಗಿ ಕುದ್ದು ಮೇಲೆ ಬರುತ್ತೆ. ಅದು ಯಾವಾಗ ಮೇಲೆ ಬಂದಿರುತ್ತೋ ಆವಾಗ ರಸಗುಲ್ಲ ರೆಡಿಯಾಗಿದೆ ಅಂತೇಳಿ. ಇದೇ ಪನ್ನೀರ್ ಇದೆಯಲ್ಲ, ಇದರಲ್ಲೇ ರಸಗುಲ್ಲ ಆ ರೀತಿ ಮಾಡೋದು. ಇನ್ನೊಂದು ಟೈಮ್ ಯಾವ ಥರ ನಾನು ಮಾಡಿದಾಗ ತೋರಿಸ್ತೀನಿ. ನಾನಿವಾಗ ಏನು ನಾದಕ್ಕೆ ಹೋಗ್ತಿಲ್ಲ, ಯಾಕೆಂದರೆ ಚೆನ್ನಾಗಿ ಹಿಂಡಿದ್ನಲ್ವ ನಾನು, ಅಲ್ಲೇ ಸ್ಮೂತಾಗಿ ಚೆನ್ನಾಗಿ ಆಗಿತ್ತದು. ಹಿಂಗೆ ಶೇಪ್ ಆದರೂ ಮಾಡಿಕ್ಬೋದು ನೀವು. ಡೈರೆಕ್ಟಾಗಿ ಶೇಪ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಯಾವಾಗ ಬೇಕಾ, ಮತ್ತು ನೆಕ್ಸ್ಟ್ ಡೇ ಬೇಕಾದ್ರೆ ತೊಗೊಂಡ್ಬಿಟ್ಟು ಉಪಯೋಗಿಸ್ಬೋದು. ನಾನು ಈ ಥರ ಒಂದು ಶೇಪಲ್ಲಿ ಮಾಡಿಡೋಣ ಅಂತ ಇಟ್ಟೆ, ಮತ್ತು ಬೇಡ ಹಾಗೆ ಬಾಕ್ಸಿಗೆ ಹಾಕಿ ತೋರಿಸ್ಬಿಡೋಣ ಅಂತೇಳಿ ನೆಕ್ಸ್ಟ್ ಇದು ನೋಡಿ, ಈ ರೀತಿ ಬಾಕ್ಸಿಗೆ ಹಾಕ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಟೈಟಾಗಿ ಈ ರೀತಿ ಪ್ರೆಸ್ ಮಾಡಿ ಒಂದು ಕ್ಯಾಪ್ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಉಲ್ಟಾ ಮಾಡಿಬಿಟ್ಟು ಕೊಡವಿದ್ರೆ ಯಾವ ಥರ ಬೇಕಾ ನಿಮ್ಗೆ ಆ ರೀತಿ ಚಿಕ್ಕ ಕ್ಯೂಬ್ಗಳಾಗಿ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಪನ್ನೀರ್ ಗ್ರೇವಿನ ರೆಡಿ ಮಾಡ್ಕೋಬೋದು. ಅಥವಾ ಬೇಡಪ್ಪ ನಾವು ಇಷ್ಟೆಲ್ಲ ಏನು ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ಇಟ್ಬಿಡ್ತೀವಿ ಫ್ರಿಜ್ಜಲ್ಲಿ ಅಂದರೆ ಹಾಗೆ ಇಟ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಪುಡಿಯಾಗಿ ಉದುರಿಸಿದ್ರು ಸಹ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ತೋರಿಸ್ತೀನಿ ಮತ್ತೆ ನಾಳೆ ಬೆಳಗ್ಗೆ ನಾನು ಯಾವ ರೀತಿ ಕಟ್ ಮಾಡ್ಕೊಂಡೆ ಅಂತೇಳಿ. ನೋಡಿ, ಈ ರೀತಿ ಫಸ್ಟು ಚಾಕುನಲ್ಲಿ ಸೈಡ್ನೆಲ್ಲ ಒಂದು ಸರಿ ಎಡ್ಜಸನ್ನು ಲೂಸ್ ಮಾಡ್ಕೊತೀನಿ. ಈ ರೀತಿ ಒಂದು ಸರಿ ಚಾಕುನಲ್ಲಿ ಸುತ್ತಲೂ ಈ ರೀತಿ ಮಾಡ್ಕೊಂಬಿಟ್ಟು ಅದನ್ನು ಮಣೆ ಮೇಲೆ ಉಲ್ಟಾ ಹಾಕ್ತೀನಿ. ಉಲ್ಟಾ ಹಾಕ್ಬಿಟ್ಟು ಮೇಲಿಂದ ಒಂದು ಸ್ವಲ್ಪ ಬಡಿಬೇಕು. ಬಡಿದಾಗ ಅದು ಮತ್ತೆ ಕೆಳಗೆ ನೀಟಾಗಿ ಮಣೆ ಮೇಲೆ ಬೀಳುತ್ತೆ. ಆಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿತ್ತು ಪನ್ನೀರು. ನನಗೆ ಇದನ್ನು ನೋಡಿಬಿಟ್ಟು ರಸಗುಲ್ಲ ಮಾಡ್ಬೋದಿತ್ತು, ತುಂಬ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಕ್ವಾಂಟಿಟಿ ಕಮ್ಮಿ ಇದರಿಂದ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅಷ್ಟೊಂದು ನಮ್ಮನೆ ರಸಗುಲ್ಲ ತಿನ್ನೋದು ಇಲ್ಲ.
ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದ್ರು ಅದು ಪುಡಿ ಆಗುತ್ತಾ ಅಥವಾ ಚೆನ್ನಾಗಿರುತ್ತಾ ಇವತ್ತಿನ ಇನ್ನ ವಿಡಿಯೋ ಇಷ್ಟೇ ಆ ಥರ ಆಗಿತ್ತು ಏನೋ ಫ್ರೆಂಡ್ಸ್. ಡೌಟ್ ಇದ್ರೆ ಪ್ಲೀಸ್ ನೋಡ್ತಾ ಇಷ್ಟ ಆದರೆ ಇರ್ಬೋದು ನೀವು. ಲೈಕ್ ಮಾಡಿ, ಹಾಗೆ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ನಾನು ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ. ಹಂಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿತ್ತು ಚೆನ್ನಾಗಿ. ಪಲ್ಯ ಆ ಗ್ರೇವಿ ಕುದಿಬೇಕಾದ್ರೆ ಪನ್ನೀರೆಲ್ಲ ಮೇಲೆ ಎಷ್ಟು ಚೆನ್ನಾಗಿ ತೇಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.